ನೋಡೋದು ಏನು ಎಸ್ಕಟ್ ಕೊಟ್ಟು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋರು ಬರೋರು. ಶುಕ್ರವಾರ ಬೆಳಗ್ಗೆ 8 ಗಂಟೆ ಸ್ನಾನ ಮಾಡಿ ಕೂತ್ರೆ 3 ಗಂಟೆವರೆಗೆ ಪೂಜೆ ಮಾಡೋರು. ಆಮೇಲೆ 3 ಗಂಟೆ ಊಟ ಮಾಡೋರು. ಇದರಿಂದ ಆ ಪೂಜೆ ಫಲನೇ ನಮಗೆ ನಮ್ಮ ಕುಟುಂಬದಲ್ಲಿ ಇವತ್ತು ದೇವೇಗೌಡರಿಗಾಗಲಿ ನನಗಾಗಲಿ ಕುಮಾರಸ್ವಾಮಿಗಾಗಲಿ ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಭಾಳ ಕೊಟ್ಟಿದ್ದಾರೆ ಅವರು. ಸಾವಿರಾರು ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತು. ನಮ್ಮ ತಂದೆ ಮಾಡೋ ಕೆಲಸನ ಅವರು ಮುತ್ತಿಗೆಯಲ್ಲಿ ಅವರ ತಂಗಿಯರು ಅಣ್ಣದಿರು ಎಲ್ಲರೂ ಗೊತ್ತಾರ ಪ್ರಸಾದ ಕೊಡುವಂತಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವ್ರ ಮಕ್ಕಳು, ಇನ್ನೊಬ್ರು ಕಾಳೇಗೌಡರ ಮಕ್ಕಳು, ಅವ್ರ ತಂಗಿಯರು ಎಲ್ಲರಿಗೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೇಗೌಡರು ದೇವೇಗೌಡರು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ದಾರೆ. ನನಗೆ ಬೆಳಗ್ಗೆ ಎದ್ದರೆ ದಿನ ಪೂಜೆ ಮಾಡಿಸ್ವಿ. ನಮ್ಮ ತಾಯಿಗೆ ದೇವಸ್ಥಾನ ಕುಂಕುಮ ಹೂ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೂ ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡಿದ್ರೆ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ಬೇಕು. ಬೆಳಗ್ಗೆ ಎದ್ದು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾರನೇ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಕಾರಂಜಿ ಆಂಜನೇಯ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿ ಇದೆ ಇದ್ರ ಸರ್ಕಲಲ್ಲಿ ಅದು ಮುಗಿಸ್ಕೊಂಡು ಮನೆಗೆ ಹೋದೆ. ಅವತ್ತೇನು ನಮ್ಮ ಫಾದರು ಡಯಾಲಿಸಿಸ್ ಮಾಡಿ ನಾನು ಯಾವತ್ತೂ ಹೋದರೂ ವಾಪಸ್ ಅವತ್ತು ಹೋಗಿ ನಮ್ಮ ತಾಯಿ ದರ್ಶನ ಇತ್ತು. ಚೆನ್ನಾಗಿತ್ತು. ಅವತ್ತು ಆ ಚೀಟ್ ಕಟ್ಟಿ ಏನಾದ್ರು ಧರ್ಮಸ್ಥಳದ ಪ್ರಸಾದ ಕೊಟ್ಟಿದ್ದು ಏನಾದರೂ ಗೊತ್ತಿಲ್ಲ ನನಗೆ. ಅವತ್ತು ಒಂದಿನ ನಾನು ಇದು ಮಾಡಲಿಲ್ಲ, ಇನ್ನೂ ಹೊರಗಿದ್ದೇನೆ. ರಾತ್ರಿ ಬಂದೆ, ಅದೇನೋ ಅರ್ಜೆಂಟ್ ಒಣಗಿಸ್ಮೇಲೆ ಫಂಕ್ಷನ್ ಐತೆ ಬಂದೆ. ಬುಧವಾರ ಇಲ್ಲಿದ್ದೆ, ಡಿ ಸಿ ಬ್ಯಾಂಕಲ್ಲಿ ಕೂತಿದ್ದೆ. ರಾತ್ರಿ 7 ಗಂಟೆ 4 ಗಂಟೆ ಬಂದು ಅರ್ಜೆಂಟು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಮತ್ತು ಇಲ್ಲಿ ಎಲ್ಲ ನಾನು ನನ್ನ ಹೆಂಡತಿ ಎಲ್ಲ ಹೋಗ್ತಿದ್ದೆ. ಆಚೆ ಹೋಗಿ ಜೊತೆ ಎಲ್ಲ ಗೊತ್ತಾಯ್ತು ನನಗೆ. ಮತ್ತು ಶುಕ್ರವಾರ ಬಂದು ಶನಿವಾರ ಬೆಳಗ್ಗೆ 15 ದೇವಸ್ಥಾನ ರಂಗನಾಥ ಸ್ವಾಮಿ ಇಲ್ಲಿ ಲಕ್ಷ್ಮೀ ನರಸಿಂಹ ಎಲ್ಲ ಅಭಿಷೇಕ ಮಾಡಿಸಿ ನಾನೇ ಪ್ರಸಾದ ತಗೊಂಡು ಹೋಗಿ 3 ಗಂಟೆ ಬೆಳಗ್ಗೆ ಚೆನ್ನಾಗಿದ್ದರೆ 30% 40%. 3 ಗಂಟೆ 45 ನಿಮಿಷಕ್ಕೆ ನಮ್ಮ ತಂದೆ ಹೋಗಿ ಆ ತೀರ್ಥದ್ದು ಅಲ್ಲಿ JP ನಗರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿದ್ದೆ. ನಮ್ಮ ಪರೇತ ಆ ಪೂಜೆ ಈಶ್ವರ ಪೂಜೆ ಮಾಡಿದ್ನ ಅವರಿಗೆ ಪ್ರದಕ್ಷಿಣೆ ಮಾಡಿ ಆ ಕುಂಕುಮ ಹಣೆಗೆ ಹಿಂದ್ಗಡೆ ಹೂ ಮುಡಿಸಿದ ಮೇಲೆ ಆಗಿ ಸೆಕೆಂಡಲ್ಲಿ 120 ಸಡನ್ನಾಗಿ 20 ಬಂದು ಆಡ್ತಿದೆ. ಅಂದರೆ ನಮ್ಮ ತಾಯಿ ನಮ್ಮ ತಂದೆ ಬರೋವರಿಗೆ ಬಂದು ಅವರಿಗೆ ಇದಾಕಿ ಈ ಕುಂಕುಮ ಇಟ್ಟು ಹೂ ಮಾಡಿಸಿದ ಮೇಲೆ ಅವ್ರು ಇದು ಇಂಥ ಇದನ್ನು ಯಾರಿಗೂ ಸಿಕ್ಕಲ್ಲ. ಮತ್ತದಾದಮೇಲೆ ಅಲ್ಲಿಂದ ಬೆಂಗಳೂರಿನ ಒಂದು 17 ಗಂಟೆ ಕಾಲ ನೀವು ನೋಡಿದ್ರೆ ಅಲ್ಲ, ಕಳೆದ ಒಂದು ವಾರದಿಂದ ನಾವು ಜೀವನದಲ್ಲಿ ಬರೆಯೋ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರೂ ನಮ್ಮ ತಾಯಿ ಬಗ್ಗೆ ಅವ್ರಿಗೆ ಯಾರಿಗೂ ಪರಿಚಯ ಇರೋದನ್ನೆಲ್ಲ ಮಾಡೋದಕ್ಕೆ ನಾವು ಎಷ್ಟು ಕೃತಜ್ಞತೆ ಸಾಲದು ನಮಗೆ. ಮತ್ತು ಅದ್ರ ಜೊತೆಗೆ ಜಿಲ್ಲೆಯ IGPನೇ ಬಂದು 3 ದಿನ ಮಕ್ಕಂಬೂಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಹಗಲು ರಾತ್ರಿ ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಆಮೇಲೆ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಅತಿ ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು IC ಪೊಲೀಸ್ ಇಲಾಖೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ 3 days ಅಲ್ಲಿ ಮಾಡಿ ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸರ್ಕಾರಿ ಗೌರವ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಕೃತಜ್ಞತೆ. ರಾಜಕಾರಣ ಒಂದು ಕಡೆ ಬೇರೆ ವಿಷಯ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅದು ರಾಜಕೀಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದು ನಮ್ಮ ತಾಯಿಗೂ ಒಂದು ಅವರು ಸರ್ಕಾರ ಕೃತಜ್ಞತೆ ಸಲ್ಲಿಸಿರೋದಕ್ಕೆ ನಾವು ಒಂದು ಕೃತಜ್ಞತೆ ಹೇಳಬೇಕಾದ ಮುಖ್ಯಮಂತ್ರಿಗಳು ಗೊತ್ತಾಯ್ತಾ. ನಮಗೇನು ಆ ಥರ ಹೇಳಿ ಇದೇನಾಗುತ್ತೆ